ಇವತ್ತು ತುಂಬಾ ಜನ ನೋಡಿ ನಂಬಿ ಮೋಸ ಹೋದ್ವಿ ಅಂತಾರೆ. ಯಾಕೆಂದ್ರೆ ನಮ್ದೇ ಆದ್ರೆ ಮೋಸ ಮಾಡಕ್ ಆಗದೇ ಇಲ್ಲ ಅಂತ. ಬಹಳ ಅದು ನಮ್ಮ ರಕ್ತ ಸಂಬಂಧಿಗಳಿರ್ಬೋದು, ನಮ್ಮ ಜೊತೆಗೆ ನಮ್ಮ ಬಂಧುಗಳಾಗೆ ಇರ್ತಾರೆ. ನಮ್ಮ ಮಕ್ಕಳು ಏಳಿಗೆನ ಅವರು ಸಹಿಸ್ಕೊಳ್ಳಲ್ಲ, ಚೆನ್ನಾಗೇ ಮಾತಾಡ್ತಿತ್ತು, ಅಯ್ಯೋ ಏನ್ ಬುದ್ಧಿವಂತಲಪ್ಪ ನಿನ್ ಮಗಳು ಅಂತ. ಅಪ್ಪಿತಪ್ಪಿ ನಮ್ಮ ಮಗಳು ಏನಾದ್ರೂ ಅಫೇರ್ ಮಾಡಿದ್ಲು ಅಥವಾ ನನ್ನ ಮಗಳದ್ದು ಯಾವ್ದೋ ಲವ್ ಸ್ಟೋರಿ ಅವ್ರಿಗೆ ಗೊತ್ತಾಯ್ತು ಅನ್ನೋ ಏನ್ ಆನಂದ, ಅವ್ರಿಗೆ ಹಾಲು ಕುಡ್ದಷ್ಟು ಆನಂದ. ಅದಕ್ಕೆ ಉಪ್ಪು ಹುಳಿ ಖಾರ ಹಾಕಿ ಎಲ್ಲೆಲ್ಲ ಸ್ಪ್ರೆಡ್ ಮಾಡ್ಬೋದು ಅದೆಲ್ಲ ಮಾಡ್ತಾರೆ. ಇದೆಲ್ಲ ಫ್ರೀ ಚಾನಲ್ಗಳಿದ್ದಂಗೆ. ಈಗ ಪೇಯ್ಡ್ ಚಾನಲ್ ಒಂದಷ್ಟು ಇದೆಯಲ್ಲ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಫ್ರೀ ಚಾನಲ್ ಇದು. ಅಂದ್ರೆ ಇನ್ನೊಬ್ಬರ ನೋವನ್ನ ಸಂಕಟವನ್ನ ನಾವು ಅನುಭವಿಸ್ತೀವಲ್ಲ ಸ್ಯಾಡಿಸ್ಟಿಕ್ ಆಗಿ, ಈ ಮನೋಭಾವ ಏನಿದೆಯಲ್ಲ ಇದು ಬಹಳಷ್ಟು ಹಿತಶತ್ರುಗಳಲ್ಲಿ ನಾವು ನೋಡ್ತೀವಿ. ಕಚೇರಿಗಳಲ್ಲಿ ಕೆಲಸ ಮಾಡೋರು ಚೆನ್ನಾಗೇ ಇರ್ತಾರೆ, ಸೂಪರ್ ಗುರು, ಏನ್ ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿದ್ಯಾ, ಅಯ್ಯೋ ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಪ್ರಾಜೆಕ್ಟ್ ಮಾಡಿದೀರಾ, ಇದು ತುಂಬಾ ಚೆನ್ನಾಗಿದೆ ಅಂತ ನಿಮ್ಮ ಎದುರಿಗೆ ಮಾತಾಡ್ತಾರೆ. ಅಲ್ಲಿ ಹೋಗಿ ಬಾಸ್ ಹತ್ರ ನಿಮ್ಮ ಮೇಲೆ ಫಿಟ್ಟಿಂಗ್ ಇಡ್ತಾರೆ. ಸೊ ನಿಮಗ್ ಬರೋ ಪ್ರಮೋಷನ್ ತಪ್ಪಿಸ್ತಾರೆ. ಇನ್ನೇ ಈ ತರದ್ದಿದೆಯಲ್ಲ, ಇದೆಲ್ಲ ಯಾರು ಮಾಡ್ತಾರೆ? ಇದು ಯಾರು ಹೊರಗಿನ ಶತ್ರುಗಳು ಮಾಡೋದಿಲ್ಲ. ನಮ್ಮ ಜೊತೆಗೆ ಓಡಾಡ್ಕೊಂಡಿದ್ದು, ನಮ್ಮ ಜೊತೆಗೆ ಬೈಟು ಕಾಫಿ ಕುಡಿದು, ನಮ್ಮನೇಲೇ ತಿಂಡಿ ತಿಂದು ಊಟ ಮಾಡಿ ನಮ್ಮ ತಲೆಗೆ ಮೆಣಸು ಸರಿತಾರ.